ಕಮಲಿ ನನಗ್ ಸಂಸ್ಬಿಡು ಅಣ್ಣಯ್ಯ. ಯಾಕವ ಏನಾಯ್ತು? ನನ್ನಿಂದ ತೆಪ್ಪಾಗೈತೆ ಅಣ್ಣಯ್ಯ. ನಿನ್ನ ಮತ್ತೆ ರಚನಾ ಪ್ರೀತಿ ಮಧ್ಯ ನಾನ್ ಬರ್ಬಾರ್ದಿತ್ತು. ಇನ್ ಮುಂದೆ ತಪ್ಪಾಗಕ್ಕಿಲ್ಲ. ನಾನ್ ನಿಮ್ಮಿಬ್ರು ಪ್ರೀತಿ ಮಧ್ಯೆ ಬರಕಿಲ್ಲ ಅಣ್ಣಯ್ಯ. ಅಣ್ಣಯ್ಯ, ನಿನ್ ಪ್ರೀತಿನ ನೀನ್ ಪಡ್ಕೋ. ಅಲ್ಲ ತಂಗವ್ಯ, ಏನ್ ಹೇಳ್ತಾ ಇದೀಯ ನೀನು? ಹೌದು ಅಣ್ಣಯ್ಯ, ಅವತ್ತು ಆವೇಶದಾಗೆ ರಚನಾ ಬಾಳಿಂದ ನಿನ್ನ ದೂರ ಹೋಗು ಅಂತ ಹೇಳ್ಬಿಟ್ಟೆ. ಆದ್ರೆ ನೀನ್ ರಚನಾ ಈಟೊಂದು ಇಷ್ಟಪಡ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾವಿಬ್ರು ಒಂದೇ ತಾಯಿ ಮಕ್ಕಳು ಅಲ್ದೇ ಇರ್ಬೋದು, ಆದ್ರೆ ನಿನ್ ಮನ್ಸಿನ ಸಂಕಟ ಏನು ಅಂತ ನಂಗೆ ಅರ್ಥ ಆಯ್ತೈತೆ. ನಿನ್ ಪ್ರೀತಿನ ಕಿತ್ಕೊಳ್ಳೋ ಅಷ್ಟು ಕಟಕಿ ನಾನಲ್ಲ ಅಣ್ಣಯ್ಯ. ನಿನ್ ಪ್ರೀತಿಗೆ ಬೆಂಬಲವಾಗಿ ನಾನ್ ನಿನ್ ಜೊತೆಗೆ ನಿಲ್ತೀನಿ. ಆದ್ರೆ ದುಡುಕ್ಬಿಟ್ನಲ್ಲವ ನಾನು. ನನ್ ಚಿನ್ನನ ನನ್ನಿಂದ ದೂರ ಹೋಗು ಅಂತ ಈಗ ತಾನೇ ಕಳಿಸ್ಬಿಟ್ಟೆ. ಯೋಚನೆ ಮಾಡ್ಬೇಡ ಅಣ್ಣಯ್ಯ. ನಿನ್ ಪ್ರೀತಿಗೆ ಅವಳನ್ನ ತಡೆಯೋ ಶಕ್ತಿ ಖಂಡಿತವಾಗ್ಲೂ ಐತೆ. ನೀನು ಹೋಗು, ಈಗ್ಲೂ ಕಾಲ ಮಿಂಚಿಲ್ಲ. ಅವಳನ್ನ ವಾಪಸ್ ಕರ್ಕೊಂಬ, ಎಲ್ಲಾನು ಸರಿ ಹೋಯ್ತೈತೆ. ಸರಿ ಕಣವ, ಮಾಡ್ತೀನಿ. ಬಂದೇ ಇರೋ ಮಗ. ಇದೀಗ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರೇಪ್ ಪಾರ್ಟಿ ಮಾಡ್ತಾ ಇದ್ದ ಎಲ್ಲರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗೂ ಪಾರ್ಟಿ ನಡೀತಾ ಇದ್ದಂತಹ ಜಾಗದಲ್ಲಿ ಸಿಕ್ಕಂತಹ ಮಾದಕ ವಸ್ತುಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದನ್ನ ಸೇವನೆ ಮಾಡಿ ನಶೆಯಲ್ಲಿ ಕುಣಿತಾ ಇರೋ ಹುಡುಗಿಯ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲಿ ಲಭ್ಯವಿದೆ. ಇದೀಗ ಈ ವಿಡಿಯೋನ ನೀವು ನೋಡಬಹುದು. ಅನ್ನಪೂರ್ಣ ಅವರ ಮೊಮ್ಮಗಳು ಹಾಗೂ ನಂದಾ ಫ್ಯಾಮಿಲಿಯ ಸೊಸೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹೀಗೆ ಮತ್ತಿನಿಂದ ಕುಣಿತಾ ಇರೋ ಈಕೆ ಕಮಲಿ ಮಹಾಜನ್ ಎಂದು ತಿಳಿದು ಬಂದಿದೆ. ನಶೆಯಲ್ಲಿ ಕುಣಿತಾ ಇರೋ ಹುಡುಗಿಯ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲಿ ಲಭ್ಯವಿದೆ.
ಮತ್ತಿನಿಂದ ಕುಣಿತಾ ಇರೋ ಈಕೆ ಕಮಲಿ ಮಹಾಜನ್ ಎಂದು ತಿಳಿದು ಬಂದಿದೆ. ಹಾಗೂ ನಂದಾ ಫ್ಯಾಮಿಲಿಯ ಸೊಸೆ ಅನ್ನೋ ಮಾಹಿತಿ ಸಿಕ್ಕಿದೆ. ನಂದಾ ಫ್ಯಾಮಿಲಿ ಸೊಸೆ ಅಂದ್ರೆ ಕಮಲಿ ಅವ್ರಿಗೆ ಮದ್ವೆ ಆಗಿದ್ಯಾ? ಅಲ್ಲ, ಇದನ್ನೆಲ್ಲ ವಿಡಿಯೋ ಮಾಡಿ ನ್ಯೂಸ್ ಅವ್ರಿಗೆ ಕೊಟ್ಟಿದ್ಯಾರು? ಏ ವಿರಾಜ್, ಯಾರೋ ಅವರು? ನಿನ್ನೆ ಕೇಳ್ತಿರೋದು ಯಾರವರು? ಅಜಯ್, ನೀವು ರೈಡ್ ಮಾಡಿದ್ರಲ್ಲ, ಅದಕ್ಕಿಂತ ಮುಂಚೆನೆ ಈ ಹುಡುಗಿ ತಪ್ಪಿಸ್ಕೊಂಡಿದ್ದಾಳೆ. ಹೌದು ಸರ್. ನಾಳೆ ಕಾಲೇಜಿಗೆ ಬರ್ತಾರಲ್ಲ, ಎಲ್ರೂ ಮುಂದೆ ಹೇಳ್ಕೊಂಬನ್ನಿ. ಬೇರೆ ಹುಡುಗರಿಗೆ ಇಂಥವ್ರು ಸಾವಾಸ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು. ಸರಿ ಸರ್. ವಿರಾಜ್, ನಾನು ಆಗ್ಲೇ ಹೇಳ್ದಂಗೆ ಇದಕ್ಕೆಲ್ಲ ಕಮಲಿ ಅವರೇ ಕಾರಣ. ಅದು ಅಲ್ಲದೆ ನೋಡು, ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿದೆ. ಯಾಕೆ ಸುಮ್ಮನೆ ನಿಂತಿದ್ಯಾ ಕಮಲಿ? ಉತ್ತರ ಕೊಡು ಕಮಲಿ, ಏನಿದೆಲ್ಲ? ಇಷ್ಟೊತ್ತು ಟಿವಿನಲ್ಲಿ ತೋರಿಸಿದ್ದು ನೀನೇನೆ ತಾನೆ? ನಿನ್ನೆ ರಾತ್ರಿ ಯಾವೊಂದೋ ಪಾರ್ಟಿಗೆ ನೀನ್ ಹೋಗಿದ್ದೇನೋದಾದ್ರೆ ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿದ್ದು ಸುಳ್ಳು ತಾನೆ? ಅತ್ತೆಮ್ಮ, ನನ್ ಮಾತ್ ಕೇಳಿ. ನನಗ್ ಒಂದೇ ಉತ್ತರ ಬೇಕು. ನೀನ್ ನೆನ್ನೆ ನಮ್ಮ ಹತ್ರ ಸುಳ್ಳು ಹೇಳಿ ಹೋಗಿದ್ದು ಪಾರ್ಟಿಗೆ ತಾನೆ? ಹೌದು ಅತ್ತೆಮ್ಮ. ನೋಡಿದ್ಯಾ ರಿಷಿ? ಕೇಳಿದ್ಯಾ ನೀನ್ ಹೆಂಡತಿ ಹೇಳಿದ್ದನ್ನ? ಅವತ್ ನಮಗ್ ಸುಳ್ಳು ಹೇಳಿ ಅವಳು ಆ ಹಾಳಾಗ್ ಪಾರ್ಟಿಗೆ ಹೋಗಿದ್ಲಂತೆ. ಅಲ್ಲಿ ಹೋಗಿದ್ ಸಾಲದು ಅಂತ ಆ ತರ ಡ್ಯಾನ್ಸ್ ಬೇರೆ ಮಾಡಿದಾಳೆ. ಅದಿವತ್ತು ಟಿವಿಲ್ ಬರ್ತಾ ಇದೆ. ಅತ್ತೆಮ್ಮ, ದಯವಿಟ್ಟು ನನ್ ಮಾತ್ ಕೇಳಿ. ನಾನು ಹೋಗಿದ್ದೆ ತಾನೆಯ, ಆದ್ರೆ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೋಗಿದ್ದಲ್ಲ. ಸಮಜಾಯಿಷಿ ಕೊಡ್ಬೇಡ ಕಮಲಿ. ನೀನಲ್ಲಿ ಹೋಗಿದ್ದು ನಿಜ, ಆ ರೀತಿ ಕುಣಿದು ನಾವೆಲ್ಲರೂ ತಲೆ ತಗ್ಸೋ ಹಾಗೆ ಮಾಡಿದ್ದು ನಿಜ. ಇದಕ್ಕೆ ನಿನ್ ಹತ್ರ ಸಮಜಾಯಿಷಿ ಇದೆಯಾ? ನೀನಿವತ್ತು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಟ್ಟೆ. ಸಮಾಧಾನ. ಕಮಲಿ ಯಾವತ್ತೂ ಹಾಗೆಲ್ಲ ಮಾಡೋಲ್ಲ. ಏನೋ ವ್ಯತ್ಯಾಸ ಆಗಿದೆ. ಹೌದು ಹೌದು, ದೊಡ್ಡ ವ್ಯತ್ಯಾಸನೇ ಆಗಿದೆ. ಇವಳು ನಮ್ಮನೆ ಸೊಸೆ ಆಗಿರೋದು. ತಾರಾ, ಪ್ಲೀಸ್. ಕಮಲಿ, ಏನಮ್ಮ ಇದೆಲ್ಲ? ಮಾತಾಡಮ್ಮ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಮಾವಯ್ಯ, ನಾನು ಅಲ್ಲಿಗೆ ಹೋಗಿಲ್ಲ. ಅಲ್ಲಿಗೆ ಹೋಗೋದು ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ನನ್ನ ಕರ್ಕೊಂಡು ಹೋಗಿದ್ದೆ ಈ ಅನಿಕಾ. ನಾನೇ ಕರ್ಕೊಂಡು ಹೋಗಿದ್ದು. ಬಟ್ ಆ ವಿರಾಜ್ ಇದನಲ್ಲ, ಅವನು ಕಮ್ಮಿ ಪಾರ್ಟಿಗೆ ಬರ್ದೇ ಇದ್ರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಅದಕ್ಕೆ ಏನೋ ಬೇರೆ ದಾರಿ ಇಲ್ಲದೆ ನಾನು ಕರ್ಕೊಂಡು ಹೋಗಿದ್ದು ಅಷ್ಟೇ. ಯಾರಾದ್ರೂ ಕರ್ಕೊಂಡು ಹೋಗ್ಲಿ, ಹೋಗುವಾಗ ಇವಳು ಪ್ರಜ್ಞೆ ಇರ್ಬೇಕಿತ್ತು ತಾನೆ? ಆಯ್ತು, ಹೋದ್ಲು, ಅದು ತಪ್ಪಲ್ಲ. ಆದ್ರೆ ಅದು ಎಂತ ಪಾರ್ಟಿ ಅಂತ ಇವಳು ಪರಿಜ್ಞಾನ ಇರ್ಲಿಲ್ವಾ? ಮೀಡಿಯಾದವರು ಏನೇನೋ ಹೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೈ ಮರೆತು ಈ ರೀತಿ ಕುಂತಿದ್ ಯಾಕೆ? ಒಂದ್ ನಿಮಿಷ ತಾರ, ನನ್ ಕಮಲಿ ಜೊತೆ ಮಾತಾಡ್ತೀನಿ. ಬೇಕಾಗಿಲ್ಲ.
ಇಷ್ಟು ದಿನ ಇವಳು ಏನೇ ತಪ್ಪು ಮಾಡಿದ್ರು ಇವಳ ಪರನ ಎಲ್ರು ವಹಿಸ್ಕೊಂಡ್ ಬರ್ತಾ ಇದ್ರಿ, ಆದ್ರೆ ಈ ತಪ್ಪನ್ನ ವಹಿಸ್ಕೊಂಡ್ ಬರ್ಬೇಡಿ. ಮಾತಾಡು ಕಮಲಿ, ನೀನ್ ಯಾಕಲ್ಲ ಆ ತರ ಕುಣ್ದೆ? ಆ ತರ ಕುಣಿಯುವಾಗ ನೀನೊಬ್ಬರ ಮನೆ ಸೊಸೆ, ಒಬ್ಬನ ಹೆಂಡತಿ ಅನ್ನೋದು ಮರ್ತೋಗಿತ್ತ ನಿನಗೆ? ಅತ್ತೆಮ್ಮ, ನನ್ಗಿದೇನು ಗೊತ್ತಿಲ್ಲ. ತಿಟ್ಟವಾಗ್ಲು ನಾನ್ ಪೂಲ್ನಾಗ ಬಿದ್ದೆ. ಅಲ್ಲಿಂದ ಬಟ್ಟೆ ಬದಲಾಯಿಸ್ಕೊಂಬರಕ್ಕೆ ಅಂತ ಹೋದ್ಮ್ಯಾಕೆ ವಾಪಸ್ ಬರೋ ಹೊಟ್ಟದ್ಗೆ ಅಲ್ಲಿ ಯಾರು ಇರ್ಲಿಲ್ಲ. ಅನಿತನವೇ ಇರ್ಲಿಲ್ಲ. ಬೇಕಾದ್ರೆ ಅವಳನ್ನೇ ಕೇಳಿ. ಅನಿಕಾ, ಏನಮ್ಮ ಇದೆಲ್ಲ? ಅಂಕಲ್, ನನಗೂ ಏನು ಗೊತ್ತಿಲ್ಲ ಅಂಕಲ್. ಆಕ್ಚುಲಿ ಅಲ್ಲಿ ಕೊಟ್ಟಿರೋ ವೆಲ್ಕಮ್ ಡ್ರಿಂಕ್ ಕುಡಿದ್ಮೇಲೆ ನಂಗೂ ಒಂಚೂರು ತಲೆ ಚಕ್ಕರ್ ಬಂದಿತ್ತು. ಅದಾದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಅಂಕಲ್. ಈಗ ಮಾತಾಡಿ ಅನ್ನಪೂರ್ಣಮ್ಮ ಅವರೇ, ನಿಮ್ಮ ಮನೆ ಮೊಮ್ಮಕ್ಕಳಿಗೆ ನೀವ್ ಕಲಿಸ್ಕೊಟ್ಟ ಸಂಸ್ಕಾರ ಇದೇನಾ? ಸುಳ್ಳು ಹೇಳೋದು, ಪಾರ್ಟಿಗಳಿಗೆ ಹೋಗೋದು, ಇದೇನಾ ನೀವ್ ಕಲ್ಸಿದ್ದು? ಮಾತೆತ್ತಿದ್ರೆ ನನ್ ಮೊಮ್ಮಗಳು ಸಾಧಿಸ್ತಾಳೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಲ್ಲ, ಇದೇನಾ ಸಾಧನೆ? ಅಮ್ಮ ಪ್ಲೀಸ್, ಕಮಲಿ ಅವರು ಹಾಗೆಲ್ಲ ಮಾಡಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಮ್ಮ. ನೀನ್ ಮಾತಾಡ್ಬೇಡ ರಿಷಿ. ನಿನ್ನೆ ಅವಳು ಎಲ್ಲಿ ಹೋಗ್ತಿದ್ದಾಳೆ ಅಂತ ನಿನಗೂ ಹೇಳಿ ಹೋಗ್ಲಿಲ್ಲ. ನಿನಗೂ ಮೋಸ ಮಾಡಿದಳು ಅವಳು. ಇಲ್ಲಮ್ಮ, ಕಮಲಿ ಅವರು ನನಗೆ ಹೇಳೇ ಹೋಗಿದ್ರು. ಅವ್ರು ಅಲ್ಲಿಂದ ಬಂದ ಮೇಲೂ ನನ್ನ ಹತ್ರ ಹೇಳಿದ್ರು, ಮೀಡಿಯಾ ಅವ್ರಿಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅವ್ರು ತಪ್ಪಾಗಿ ಏನೋ ತೋರಿಸ್ತಿದಾರೆ ಅಷ್ಟೇ. ಆಹಾ, ಬೆಸ್ಟ್ ಗಂಡ ಕಣೋ ನೀನು. ಇಷ್ಟೆಲ್ಲ ಆದ್ರೂ ನೀನು ನಿನ್ ಹೆಂಡತಿನ ಮಾತ್ರ ಬಿಟ್ಕೊಡಲ್ಲ. ಯಾವಾಗ್ಲೂ ಹೀಗೆ ತಾನೇ ಆಗೋದು? ಸತ್ಯ ಹೇಳೋ ನಾನು ಕೆಟ್ಟವಳಾಗ್ತೀನಿ, ಸುಳ್ಳು ಹೇಳೋ ಇವಳನ್ನ ಯಾರು ಬಿಟ್ಕೊಡಲ್ಲ. ಸಾಕು ರಿಷಿ, ಸಾಕು. ಎಲ್ರ ಸಾವಾಸ ಸಾಕಾಗೋಗಿದೆ ನನಗೆ. ನಿನ್ ಹೆಂಡತಿ ಮಾಡಿರೋ ಕೆಲ್ಸದಿಂದ ಇವತ್ತು ಹೋಗಿರೋದು ನಾವು ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋ ನಮ್ಮ ಘನತೆ, ಗೌರವನ. ನಿನ್ ಹೆಂಡತಿ ಮಾಡಿದ ತಪ್ಪನ ನೀನ್ ಮುಚ್ಚಾಕ್ಬೋದು, ಆದ್ರೆ ನಮ್ಮ ಮನೆ ಮಾನ ಮರ್ಯಾದನೆ ನೀನ್ ವಾಪಸ್ ತಂದ್ಕೊಡಕ್ಕಾಗಲ್ಲ. ತಾರಾ, ತಾರಾ, ಚಿನ್ನ 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 ನನ್ ಮಾತು ಕೇಳು ಚಿನ್ನ, ಪ್ಲೀಸ್. ನಾನು ಇನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾನೆ ನಿನಗೆ? ನೋಡ, ಕಮಲಿಯಿಂದ ನಮ್ ಪ್ರೀತಿಗೆ ಯಾವುದೇ ಅಡ್ಡಿ ಇಲ್ಲ ಅಮ್ಮ. ಐ ಲವ್ ಯು ಚಿನ್ನ. ನಾಚಿಕೆ ಆಗಲ್ವೇನೋ ನಿಂಗೆ? ನಿನ್ ತಂಗಿ ಪ್ರೀತಿಸು ಅಂದ್ರೆ ಪ್ರೀತಿಸ್ತೀಯ, ನಾಳೆ ಬಾವಿ ತಳ್ಳು ಅಂದ್ರೆ ತಳ್ಬಿಡ್ತೀಯಲ್ಲ? ಅದ ಹಂಗಲ್ಲ ಚಿನ್ನ. ಇದನ್ ಯಾರಾದ್ರೂ ಪ್ರೀತಿ ಅಂತಾರೇನೋ? ಚಿನ್ನ ಚಿನ್ನ ನನ್ ಮಾತು ಕೇಳು ಪ್ಲೀಸ್, ಅರ್ಥ ಮಾಡ್ಕೊ. ಇವತ್ ನೀನ್ ಏನು ಅನ್ನೋದು ನನಗ್ ಚೆನ್ನಾಗ್ ಅರ್ಥ ಆಯ್ತು. ಅಲ್ಲ, ಕಮ್ಲಿ ಹಾಕಿದ್ ಗೆರೆನೆ ನಿನ್ ಕೈಯಲ್ಲಿ ದಾಟಕ್ಕಾಗಿಲ್ಲ. ಇನ್ನು ಜೀವನದಲ್ಲಿ ಎಷ್ಟೋ ಗೋಡೆಗಳು ಹೇಳ್ತವೆ, ಅದನ್ನೆಲ್ಲ ನೀನ್ ದಾಟ್ತೇನೋ? ನೀನ್ ಯಾವತ್ತೂ ಬದ್ಲಾಗಲ್ಲ ಅಮರ್. ಚಿನ್ನ, ಕೋಪ ಮಾಡ್ಕೋಬೇಡ. ನಾನ್ ನಿನ್ ಮಾತ್ ಕೇಳಲ್ಲ, ನನ್ನ ತಡಿಬೇಡ ಅಮರ್. ಇನ್ ಯಾವತ್ತೂ ನೀನ್ ಮಾತಾಡಿಸ್ಬೇಡ, ನಾನ್ ನೋಡಕ್ಕೂ ಬರ್ಬೇಡ. ಚಿನ್ನ, ನಾನು ಕಮಲಿಗೆ ಮಾತು ಕೊಟ್ಟಂಗ ನಡ್ಕೊಂಡೆ ಅಷ್ಟೇ. ಅದರ್ಥ ಪ್ರೀತಿ ಹೊರಟೋಗಿತ್ತು, ಇವಾಗ ಬಂತು ಅಂತಲ್ಲ. ನಿನ್ ಮೇಲೆ ಪ್ರೀತಿ ಯಾವತ್ತಿಗೂ ಇದ್ದೇ ಇದೆ. ಚಿನ್ನ, ಅರ್ಥ ಮಾಡ್ಕೋ ಪ್ಲೀಸ್. ಚಿನ್ನ, ಯಾಕೆ ಈ ವಿಷಯನ ನನ್ನ ಮುಚ್ಚಿಟ್ರಿ ಕಮಲಿ ಅವ್ರೆ? ನೀವು ಆ ವಿರಾಜ್ ಬರ್ಡೇ ಪಾರ್ಟಿಗೆ ಹೋಗಿದ್ರಾ? ಅದು ನನ್ನ ಹತ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೇಳಿ.
ಸರ್ ನನ್ನ ಮಾತು ಕೇಳಿ, ನಾನು ಅಲ್ಲಿಗೆ ಹೋಗೋ ಗಂಟ ಅದು ವಿರಾಜ್ ಬರ್ಡೇ ಪಾರ್ಟಿ ಅಂತಾನೆ ನಂಗೆ ಗೊತ್ತಿರಲಿಲ್ಲ. ಅನಿಕಾ ನನ್ನ ಕರ್ಕೊಂಡು ಹೋದ್ಲು ಸರ್. ಆದ್ರೆ ನಾನು ಅಲ್ಲಿ ಹೋದ್ಮ್ಯಾಕೆ 1 ನಿಮಿಷನೂ ಇರಕ್ಕಿಲ್ಲ ಅಂತ ಹೊಂಟಿದ್ದೆ ಸರ್. ಆದ್ರೆ ಆ ವಿರಾಜೆ ಏನೇನೋ ಹೇಳಿ ಮತ್ತೆ ಅಲ್ಲಿ ಬಂದವರೆಲ್ಲ ಚಾನೆ ಬಲವಂತ ಮಾಡಿ ನನ್ನಲ್ಲಿರೋಂಗಾಯ್ತು ಸರ್. ಸರಿ, ಹೋದ್ರಿ ಬಂದ್ರಿ, ಅಟ್ಲೀಸ್ಟ್ ಬಂದ್ಮೇಲಾದ್ರೂ ನನ್ನ ಹತ್ರ ಈ ವಿಷಯ ಹೇಳ್ಬೇಕಲ್ವಾ? ಅಲ್ಲಿ ಹೀಗೆಲ್ಲ ಆಯ್ತು ಅಂತ ನನ್ಗೆ ಯಾಕೆ ಹೇಳಿಲ್ಲ? ಈಗ ನೋಡಿ ಹೇಗಾಯ್ತು ಅಂತ. ಸ್ಟೇಷನ್ ಇಂದ ನನ್ ಕಾಲ್ ಬಂದಿದೆ. ನ್ಯೂಸ್ ಅಲ್ಲಿ ಏನೇನೋ ತೋರಿಸ್ತಿದಾರೆ. ನೀವು ತಪ್ಪು ಮಾಡಿದ್ರಿ ಕಮಲಿ ಅವರೇ. ಸರ್ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಈ ವಿಷಯನ ನಾನು ನಿಮ್ ತವ ಹೇಳ್ಬೇಕು ಅಂತಾನೆ ಇದ್ದೆ. ಬೆಳಿಗ್ಗೆ ಕಾರ್ನಾಗ ಬರ್ಬೇಕಾದ್ರೂ ಈ ವಿಷಯನ ನಿಮ್ ತವ ಹೇಳ್ಬೇಕು ಅಂತಾನೆ ಪ್ರಯತ್ನ ಪಟ್ಟೆ. ಆದ್ರೆ ನೀವು ಬೇಸರ ಆಗ ವಿಷಯ ಆದ್ರೆ ಹೇಳ್ಬೇಡ ಅಂತ ಅಂದ್ರಿ. ಅದಕ್ಕೆ ಬಾಯ್ ಮುಚ್ಕೊಂಡು ಸುಮ್ಕಾದೆ ಸರ್. ಅಲ್ಲ ಕಮಲಿ ಅವರೇ, ಈ ತರ ವಿಷಯ ಅಂತ ಹೇಳಿದ್ರೆ ಯಾರು ಏನೇ ತಡೆದ್ರು ಹೇಳ್ಬೇಕಲ್ವಾ ನೀವು? ಹಲೋ ಹಲೋ, ವಿಜಯನಗರ ಸ್ಟೇಷನ್ ಇಂದ ಇನ್ನು ಮುಗಿಲಿಲ್ವೇನ್ರಿ ನಿಮ್ಮಬ್ಬ? ಸರ್ ಮುಗ್ದಿದೆ, ನಾನೀಗ ಹೊರಡ್ತಾ ಇದ್ದೀನಿ. ಆದಷ್ಟು ಬೇಗ ಬನ್ನಿ, ಇನ್ವೆಸ್ಟಿಗೇಷನ್ ಮಾಡೋದಿದೆ. ಸರಿ ಸರ್, ನಾನು ಬರ್ತೀನಿ. ಕಮಲಿ ಅವರೇ, ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ. ಸರ್ ನಾನು ನಿಮ್ ಜೊತೆಗೆ ಬರ್ತೀನಿ. ಬೇಡ ಕಮಲಿ ಅವರೇ. ಸರ್ ದಯವಿಟ್ಟು ಇಲ್ಲ ಅನ್ಬೇಡಿ, ನಾನು ನಿಮ್ ಜೊತೆಗೆ ಬಂದೇ ಬರ್ತೀನಿ. ಇದು ನನ್ನ ವಿಷಯ, ನನ್ನಿಂದನೇ ಇದೆಲ್ಲ ಆಗಿರೋದು. ನೀವು ಒಬ್ಬರೇ ಹೋಗಕ್ ನಾನು ಬಿಡಕ್ಕಿಲ್ಲ ಸರ್. ನೀವೇನೇ ಅಂದ್ರೂ ನಾನು ನಿಮ್ ಜೊತೆಗೆ ಬಂದೇ ಬರ್ತೀನಿ. ಸರಿ ಬನ್ನಿ. ವಾವ್, ಸೊ ಈಗ ಆ ಕೆಸರಿನ ಕಮಲಿ ಕತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಸ ಟ್ವಿಸ್ಟ್ ಜೊತೆ ಮುಂದುವರಿಯುತ್ತೆ. ದ್ಯಾಟ್ಸ್ ರಿಯಲಿ ನೈಸ್, ವೆರಿ ಗುಡ್ ಅನಿಕಾ. ಅದೆಷ್ಟೇ ಆಬ್ಸ್ಟಿಕಲ್ಸ್ ಬಂದ್ರು ಕಡೆಗೂ ನೀನ್ ಅನ್ಕೊಂಡಿದ್ನ ನೀನ್ ಅಚೀವ್ ಮಾಡೇ ಬಿಟ್ಟೆ. ನಿನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರ ಆಂಟಿ ನಿನಗೆ ಚೀಟು ಅಂತ ಹೋಗಿದ್ರು. ಇನ್ನ ತುಂಬಾ ಮುದ್ದು ಮಾಡೋ ಗಂಡ ನೀನ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗಿದ್ದನ್ನ ನೋಡಿ ತುಂಬಾ ಅಸಹ್ಯ ಪಡ್ಕೊಂಡು ಮನೆಗೆ ಬರ್ತಾನೆ. ಈ ಕೆಸರಿನ ಕಮಲಿ ನಿನ್ ಕುತ್ತಿಗೆಯಲ್ಲಿರೋ ತಾಳಿ ಈಗ ನನ್ನ ಹತ್ರ ಇದೆ ಕಣೆ. ಅದನ್ನ ಋಷಿ ಕೈಯಿಂದ ನನ್ ಕುತ್ತಿಗೆಗೆ ಕಟ್ಟಿಸ್ಕೊಳ್ಳೋ ಟೈಮ್ ಕೂಡ ಹತ್ರ ಬರ್ತಿದೆ. ನಿನ್ ಕೈಗೆ ಬೇಡಿ, ನನ್ ಕುತ್ತಿಗೆಗೆ ತಾಳಿ. ಅದಾದ್ಮೇಲೆ ರಿಷಿದು ನಂದು ಹ್ಯಾಪಿ ಹ್ಯಾಪಿ ಲೈಫ್. ಬಟ್ ಯು ಜೈಲಿಗೆ ಹೋಗಿ ಕಂಬಿ ಎಣ್ಸೋ ಲೈಫ್ ಕಣೆ. ಹೌ ಸ್ಯಾಡ್, ವಾಟ್ ಅ ಟ್ರಾಜಡಿ ಅಲ್ವಾ? ಪಾಪ ಕಣೆ ನೀನು. ಕೆಸರಿನ ಕಮಲಿ, ನಿನ್ ಕತೆ